ಗುರುಭ್ಯೋ ನಮಃ. ನಾನು ಡಾಕ್ಟರ್ ಸಾರಿಕಾ ಯಸ್ಮಂತ. ಮತ್ತೆ ತಮ್ಮೆದುರಿಗೆ ಒಂದು ವಚನ ವಿಶ್ಲೇಷಣೆ. ಆಡಿದ ಮಾತು, ಕಳೆದು ಹೋದ ಸಮಯ, ಇವುಗಳೆಂದಿಗೂ ಮತ್ತೆ ಮರಳುವ. ಆಡಿದ ಮಾತು, ಕಳೆದು ಹೋದ ಸಮಯ, ಇವುಗಳೆಂದಿಗೂ ಮತ್ತೆ ಮರಳಬಾರದು. ಮಾತು ಆಡುವ ಮುನ್ನ, ಸಮಯ ಕಳೆಯುವ ಮುನ್ನ ವಿವೇಚಿಸಿ ಮುನ್ನಡೆಯಲ್ಲ ನಮ್ಮ ಕಲಾಸಂಗತ. ಮಾತು ಆಡುವ ಮುನ್ನ, ಸಮಯ ಕಳೆಯುವ ಮುನ್ನ ವಿವೇಚಿಸಿ ಮುನ್ನಡೆಯಲ್ಲ ನಮ್ಮ ಕಲಾಸಂಗತ. ಬಂಧುಗಳೇ, ಜೀವನದಲ್ಲಿ ನಾವು ಆಡಿರುವಂತಹ ಮಾತಾಗಿರ್ಬೋದು, ಕಳೆದು ಹೋದಂತಹ ಸಮಯವಾಗಬಹುದು, ಮತ್ತೆ ವಾಪಸ್ ಯಾವ ರೀತಿ ಗಡಿಯಾರದ ಮುಳ್ಳುಗಳು ಮುಂದಕ್ಕೆ ಚಲಿಸುತ್ತವೆಯೋ ಹಾಗೆ ಸಮಯ ಕೂಡ ಮುಂದಕ್ಕೆ ಮುಂದಕ್ಕೆ ಹೋಗುತ್ತದೆ. ವಾಪಸ್ ಬರುವುದಿಲ್ಲ. ಅದೇ ರೀತಿಯಾಗಿ ಒಮ್ಮೆ ನಮ್ಮ ನಾಲಿಗೆ ಹೊರಟ ಮಾತುಗಳು ನಾವು ಎಷ್ಟೇ ಪಶ್ಚಾತ್ತಾಪಪಟ್ಟರೂ ಕೂಡ ಅವು ಮರಳಿ ಮುಂದಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಈ ಎರಡು ವಿಚಾರದಲ್ಲಿ ಬಹಳ ಜಾಗೃತರಾಗಿ ಎಚ್ಚರಿಕೆಯಿಂದಿರಬೇಕು. ಪ್ರತಿಯೊಂದು ಕ್ಷಣಕ್ಕೂ ಬಹಳ ಮಹತ್ವದ್ದು. ಆ ಪ್ರತಿಯೊಂದು ಕ್ಷಣವನ್ನು ಕೂಡ ನಾವು ಬಹಳ ವಿವೇಚನೆಯಿಂದ, ಬಹಳ ತಯಾರಿಯ ಮೂಲಕ ನಾವು ಏನ್ ಮಾಡಬೇಕು ಎನ್ನುವಂತಹ ಒಂದು ಒಳ್ಳೆ ಪ್ಲಾನ್ ಮೂಲಕ ನಾವು ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ಜೊತೆಗೆ ನಾವು ಯಾರ ಜೊತೆನಾದ್ರೂ ಮಾತಾಡುವಾಗ ತುಂಬಾ ವಿವೇಚನೆಯಿಂದ, ತುಂಬಾ ಜಾಗರೂಕತೆಯಿಂದ